ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಪ್ರೊಫೈಲು. ಇವರ ಹೆಸರು ಬಂದ್ಬಿಟ್ಟು ಪ್ರಸ್ತುತ ತ್ರಿನೈನಿ ಅಂತ. ಊರು ಬಂದ್ಬಿಟ್ಟು RR ನಗರ, ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಹುಡುಗಿ. 26 ಕಂಪ್ಲೀಟ್ ಆಗಿ 27ರ ವಯಸ್ಸು. ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತಂದರೆ ಯಾರು ಬೇಕಿದ್ರೂ ಕೂಡ ಇವರನ್ನ ಮದುವೆ ಮಾಡ್ಕೊಳ್ಬೋದು. ಅಷ್ಟೊಂದು ಮುದ್ದಾಗಿ ಚೆನ್ನಾಗಿರ್ತಕ್ಕಂಥ ಒಂದು ಶರೀರನ ಹೊಂದ್ಕೊಂಡಿದ್ದಾರೆ. ವಿಚಾರ ಅಂತಂದರೆ ಒಳ್ಳೆಯ ಒಂದು ಸುಖಭೋಗಗಳನ್ನು ಅನುಭವಿಸಿದಂಥ ಹುಡುಗಿಯವರು ಏನೂ ಕೂಡ ಕಡಿಮೆ ಇರಲಿಲ್ಲ. ಹಾಗಾಗಿ ತಿಂದು 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 ಈ ರೀತಿ ಆಗಿರ್ತಾರೆ. ಸಂವೇದನಾ ಕೆಲಸ ಮಾಡ್ತಾ ಅಂತ ಆಸೆ ಆಗಿದೆ. ನನಗೆ ಚಿಕ್ಕದಾಗಿರ್ತಕ್ಕಂಥ ಮನೆ, ನನ್ನ ಹೆಸರಿಗೆ 13 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ ಅಂತ ಹೇಳಿದ್ದಾರೆ. ಸುಮಾರು 2 ವರ್ಷದಿಂದಲೂ ಕೂಡ ಹೀಗೇನೆ ನಾನು ಸಿಂಗಲ್ ಆಗೇ ಇದ್ದೇನೆ. ಇವಾಗ ಮಿಂಗಲ್ ಆಗಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ತರಹನೇ ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿರತಕ್ಕಂತಹ, ನನ್ನ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥ ಒಬ್ಬ ಹುಡುಗ ತಿಳಿಸಿ. ಹೇಳಿರ್ತಕ್ಕಂಥದ್ದು ಏನಂದರೆ, ನನ್ನ ನೋಡಿ ಬೇರೆ ಥರ ಆಡ್ಕೋಬಾರ್ದು, ಒಳ್ಳೆಯ ಒಂದು ಹುಡುಗಿ ನಾನು. ಇವರ ಫೋಟೋ ನೋಡಿದಾಗ ಕೆಲವೊಂದಿಷ್ಟು ಜನಕ್ಕೆ ಏನು ಅನಿಸುತ್ತೆ ಅಂತಂದರೆ, ವಾವ್, ಈ ರೀತಿ ಇದ್ದಾರೆ ಅಂದರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸುತ್ತೆ. ನಾಟ್ ಎ ಟಾಕ್, ಆ ರೀತಿ ಯಾವುದೇ ರೀತಿಯಲ್ಲೂ ಕೂಡ ಇವರು ಇಲ್ಲ. ತುಂಬ ಒಳ್ಳೆಯ ಒಂದು ಹುಡುಗಿ ಆಗಿರೋದು. ತುಂಬ ಆರಾಮಾಗಿರ್ತಕ್ಕಂಥ ಜೀವನ, ಹಾಗೆ ದಪ್ಪದಾಗಿರ್ತಕ್ಕಂಥ ಶರೀರ. ಬಟ್ ಕೆಲಸ ಕಮ್ಮಿ ಮಾಡ್ತೀನಿ, ಮನೆಯಲ್ಲೇ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಸಹ ಮಾಡ್ತೀನಿ. ಅನೋಪ ರೀತಿಯ ಒಂದು ಕೆಲಸ ಮಾಡಲ್ಲ. ಅಂದರೆ ಬೇಡದೇ ಇರತಕ್ಕಂಥ ಕೆಲಸಗಳನ್ನು ಮಾಡಿ ಟೈಮ್ ಪಾಸು ಮತ್ತು ನನ್ನ ಒಂದು ಆಯಸ್ಸು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟಪಟ್ಟ ರೀತಿಯಲ್ಲಿ ನಾನು ಇರ್ತೇನೆ. ಜೊತೆಗೆ ಊಟದ ವಿಚಾರವಾಗಿರಲಿ, ಮಾರ್ನಿಂಗ್ ಬಂದುಬಿಟ್ಟು ಒಂದು ರೈಸ್ ಆದರೂ ಆಗಿರಲಿ ಅಥವಾ ಇಡ್ಲಿ ವಡನಾಗಿರಲಿ ಬೇಕೇ ಬೇಕು. ಮಧ್ಯಾಹ್ನ ಟಿಫನ್ಗೆ ಊಟ ಆಯಿತು, ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಮಟನ್ ಸಾಂಬಾರು ಅಂತ ಬೇಕಂತೆ, ಚಿಕನ್ನು ಸಾಯಂಕಾಲ ಬೇಕು ಅಂತ ಹೇಳಿದ್ದಾರೆ. ಟೋಟಲಿ ಹೇಳಬೇಕು ಅಂದರೆ ಒಂದು ಹೈ ರಿಚ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗಿ ಯಾವ ರೀತಿ ಇರಬೇಕು, ಅದೇ ರೀತಿ ಈ ಒಂದು ತ್ರಿನೈನಿ ಅವರು ಇದ್ದಾರೆ ಸ್ನೇಹಿತರೆ. ಇವ್ರನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಹೌದು. ಅದು ಸೆಕೆಂಡ್ರಿ ವಿಚಾರ ಆಗಿರುತ್ತೆ. ಇವಾಗ ನಾವು ಇವರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿಯೊಂದಿಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಬನ್ನಿ. ತ್ರಿನೈನಿ ಅವರ ಹತ್ರ ಇರ್ತಕ್ಕಂತಹ ಈ ಒಂದು ಕಾರು, ಈ ಒಂದು ಕಾರು ಬಂದ್ಬಿಟ್ಟು ಒಳ್ಳೆಯ ಒಂದು ವೇನಲ್ಲಿ ರೆಡಿಯಾಗಿರ್ತಕ್ಕಂಥದ್ದು ಆ್ಯಂಡ್ ಬೆಸ್ಟ್ ಆಗಿರ್ತಕ್ಕಂಥ ಟೈಮಿಂಗ್ ಆ್ಯಂಡ್ ಅನ್ಬಿಟೇಬಲ್ ಆಗಿರ್ತಕ್ಕಂತಹ ಮಾಡೆಲ್ ಇದು. ವೈಟ್ ಕಲರಲ್ಲಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿನೇ ಅವರು ಸುತ್ತಾಡೋದು, ಜಾಸ್ತಿ ಸುತ್ತಾಡಲ್ಲ, ಯಾವಾಗಲಾದರೂ ಒನ್ಸ್ ಹೋಗ್ತಾರೆ. ನಾವು ವಿಚಾರಕ್ಕೆ ಬರೋಣ. ಇಂಥ ಒಂದು ಒಳ್ಳೆಯ ರಿಚೆಸ್ಟ್ ಫ್ಯಾಮ್ಲಿ ಜೊತೆಗೆ ಇವರ ಒಂದು ಊಟಿನ ವಿಚಾರನೆ ಕೇಳಿದ್ರೆ ಭಯ ಆಗುತ್ತೆ. ಇವ್ರನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ? ಖಂಡಿತ ಆಗುತ್ತೆ. ಬಿಕಾಸ್ ಒಂದು ಸಂವೇದನಾ ಕೆಲಸ ಮಾಡುವಂಥ ಆಸೆ ಆಗ್ತಿದೆ ಅಂತಂದರೆ ಅಂದರೆ ಆ ಕೆಲಸ ಏನಂದರೆ, ಪ್ರಸ್ತುತ ಒಂದು ಕಂಪ್ನಿಯಲ್ಲಿ ಸಂವೇದನಾ ಅಂತಂದರೆ ಒಬ್ಬರನ್ನ ಮೇಂಟೈನ್ ಮಾಡುವಂತಹ ಕೆಲಸ. ಆಫೀಸಲ್ಲಿ HR, ಡೈರೆಕ್ಟ್ರು ಈ ರೀತಿ ಇರ್ತಾರಲ್ಲ, ಆ ಒಂದು ಕೆಲಸ. ಅದಕ್ಕೆ ಇವರು MA ಮಾಡಿರ್ತಕ್ಕಂಥದ್ದು. ಈ ಒಂದು MA ಕಂಪ್ಲೀಟ್ ಆದ ತಕ್ಷಣ ಪ್ರಸ್ತುತ 1 ಇಯರಲ್ಲೇ ಅವರಿಗೆ ಕೆಲಸ ಸಿಗುತ್ತೆ. ಅದು ಬಂದ್ಬಿಟ್ಟು 1 lakh ಪ್ಯಾಕೇಜ್ ಇರ್ತಕ್ಕಂಥ ಒಂದು ಸ್ಯಾಲ್ರಿ. ಅದರಿಂದ ದುಡ್ಡು ಅವರೇ ಪ್ರಸ್ತುತ ತಂದುಬಿಟ್ಟು ನಿಮಗೆ ಕೊಡ್ತಾರೆ. ನಿಮ್ಗೇನು ಬೇಕು, ಒಂದು ತಿಂಗಳಿಗೆ 1 ಲಕ್ಷದಲ್ಲಿ ಒಂದು 10,000 ರೂಪಾಯಿ ಖರ್ಚಾದರೂ ಕೂಡ ಇನ್ನು 90,000 ರೂಪಾಯಿ ಉಳಿತಲ್ಲ, ಏನು ಬೇಕಾದರೂ ಮಾಡ್ಬೋದು. ಈ ರೀತಿ ಥಾಟ್ ಇಟ್ಕೊಂಡು ಅವರನ್ನು ನೀವು ಇಷ್ಟಪಡೋ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ. ಯಾವುದೂ ಕೂಡ ತಲೆ ಮೇಲೆ ಕಲ್ಲು ಬಿದ್ದಿದೆ, ಮುಗುಲು ಬಿದ್ದಿದೆ ಅಂತಂದ್ಬಿಟ್ಟು ಯೋಚನೆ ಮಾಡೋದಲ್ಲ. ಯಾಕೆ ಈ ಒಂದು ಕಷ್ಟ ಬಂದಿದೆ, ಇದನ್ನು ಪರಿಹರಿಸುವ ರೀತಿ ಯಾವುದು ಅಂತ ತಿಳ್ಕೊಳ್ಬೇಕೆ ಹೊರತು ಅದನ್ನೇ ದೊಡ್ಡ ಕಷ್ಟ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಈ ಒಂದು ಕಾರನ್ನು ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ. ಇವಾಗ ನಾನು ಇವರ ಡೀಟೇಲ್ಸ್ಗಳನ್ನು ಕೊಡ್ತೀನಿ. 9591@gmail.comಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿ ಡೈರೆಕ್ಟಾಗಿ ಭೇಟಿಯಾಗಿ. ಇದನ್ನು ಕಳ್ಸೋಕ್ಕಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೋದು. ಅಲ್ಲಿಂದಲೂ ಕೂಡ ಅವರು ರಿಪ್ಲೈ ಮಾಡ್ತಾರೆ. ಇಲ್ಲಾಂದರೆ ಪ್ರಸ್ತುತ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೂ ಕೂಡ ಕಳಿಸಿ, ನಿಮಗೆ ಇವರು ಸಿಗ್ತಾರೆ ಸ್ನೇಹಿತರೆ. ನೋಡಿ, ಈ ಒಂದು ಕಾರು ಯಾವ ರೀತಿ ಇರ್ತಕ್ಕಂಥದ್ದು ಅಂದರೆ ಬಿಲ್ಡ್ ಕ್ವಾಲಿಟಿಯಲ್ಲಿದೆ. ಬಿಲ್ಡ್ ಅಂದರೆ ಈ ಒಂದು ಟಾಪ್ ಮಾಡೆಲ್ ಆ್ಯಂಡ್ ಫ್ರಂಟ್ ಸೈಡಿನ ಅಪ್ ಆ್ಯಂಡ್ ಡೌನಲ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು ಇದು. ಆ್ಯಂಡ್ ಇಲ್ಲಿ TV ಸ್ಪೇಸು, ಬ್ಯಾಕ್ ಕ್ಯಾಮ್ರಾ ಈ ಸೈಡಲ್ಲಿ, ಮ್ಯಾಪಲ್ಲೂ ಇದೆ, ಮ್ಯಾಪಿಂಗು ವಿತ್ ಸ್ಟೇರಿಂಗ್ ಸಿಸ್ಟಮ್ನ ನೋಡ್ಕೊಳ್ಳಿ. ಸ್ಟೇರಿಂಗ್ ಸಿಸ್ಟಮ್ ಬಂದುಬಿಟ್ಟು 130 ಸ್ಪೀಡಲ್ಲೂ ಕೂಡ ಕಂಟ್ರೋಲ್ ಆಗುವಂಥ ಒಂದು ಸ್ಪೇಸ್ ಇದೆ. ಡ್ಯಾಶ್ ಬೋರ್ಡ್ ಆ್ಯಂಡ್ ಈ ಒಂದು ಗ್ಲಾಸಸ್ ಡಿಸೈನ್ ಆ್ಯಂಡ್ ಇಲ್ಲಿ ಒಂದು ಸ್ಪೇಸು. ಇದು ಕಾರಿನಲ್ಲಿ ಇರ್ತಕ್ಕಂಥದ್ದು ಡೀಸೆಲ್ ವೇರಿಯಂಟ್ ಆಯಿತಾ. ಸುಮ್ಮನೆ ಯಾವುದ್ಯಾವುದೋ ಗಾಡಿಯಲ್ಲಿ ಹಾಕೋದಲ್ಲ, ಡೀಸೆಲ್ ಹಾಕ್ಬಿಟ್ಟೇ ಇದನ್ನು ತೊಗೊಂಡು ಸುತ್ತಾಡ್ಬೋದು ನೀವು ಅವ್ರ ಹತ್ರ ಇದೆ ಅಂದರೆ
ನಮ್ಮ ಹತ್ರ ಇದ್ದಂಗೆ ಭಯನೇ ಪಡಬೇಡಿ. ಒಳ್ಳೆಯದಾಗಲಿ. ಬೇಗ ಬೇಗ ವಿಡಿಯೋಗೊಂದು ಲೈಕು, ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.